ಗೌಂಚೋಗಿಯೋ ಕುರ್ಲು ನೋಡಿ ಇದು ಊರಿದ್ದು ಊರಿದ್ದು ಸಮುದ್ರದ್ದು ಕ್ರಾಬ್. ಇದು ಅಂಬಡೆ ಎಂದು ಫ್ರೀಸರಿಂದ ತೆಗೆದದ್ದು, ಹಾಗೆ ಐಸ್ ಉಂಟು. ಇದು ಅದಕ್ಕೆ ಹಾಕಲಿಕ್ಕೆ ಎಂತ ಏಡಿ ಗ್ರೇವಿ ಮಾಡುವಾಗ ಹಾಕಲಿಕ್ಕೆ. ಅರ್ಧ ಕಿಲೋ ಕ್ರಾಬಿಗೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ 5 ಉಂಟು, ಮತ್ತು ಇದು ಸಣ್ಣ ಚಿಲ್ಲಿ ಇದು ಒಂದು 4 ಉಂಟು ಅಲ್ಲ. ಮತ್ತು 1 ಚಮಚ ಕಿತ್ಲೆ ಚಮಚ, 2 ಚಮಚ ಕೊತ್ತಂಬರಿ. ಇದೆಲ್ಲ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಗ್ಯಾಸಲ್ಲಿ. ಸ್ವಲ್ಪ ಶಾಲೋ ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಜೀರಿಗೆ, ಅರ್ಧ ಚಮಚದಷ್ಟು ಜೀರಿಗೆ, ಒಂದು 2, 4, 5 ಕಾಳು ಮೆಣಸು, ಪೆಪ್ಪರ್ ಕಾರ್ನ್ಸ್, ಮತ್ತು ಸ್ವಲ್ಪ ಮೆಂತೆ ಎಷ್ಟು ಸ್ವಲ್ಪ ಒಂದು ಕೈಯಲ್ಲಿ ಒಂದು ಚಿಟಿಕೆಯಷ್ಟು ಮೆಂತೆ, ಅಜ್ವಾಯಿನ್, ಸ್ವಲ್ಪ ಅಜ್ವಾಯಿನ್ 1 ಚಮಚದಷ್ಟು, ಒಂದು ನಕಾಗೆ ಒಂದು 1/4 ಚಮಚದಷ್ಟು ಅಜ್ವಾಯಿನ್. ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲದ್ರೆ ಅದು ಉರಿದು ಕಪ್ಪಾಗುತ್ತೆ. ಸ್ವಲ್ಪ ಸಾಸಿವೆ ಬೇಕಾದರೆ ಈಗ ಸಾಸಿವೆ ಹಾಕಿದರೆ ಒಳ್ಳೇದಲ್ಲ ಅಲ್ವಾ. ಓಕೆ, ಇದು ಸ್ವಲ್ಪ ಈ ರೀತಿ ಟಾಸ್ ಮಾಡಬೇಕು. ಮತ್ತು ಗ್ಯಾಸ್ ಬಂದ್ ಮಾಡಿ ಅದೇ ಬಿಸಿಗೆ ಫ್ರೈ ಆದರೆ ಆಯಿತು. ಗ್ಯಾಸ್ ಬಂದ್ ಮಾಡಬೇಕಾ? ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದರೆ ಆಯಿತು, ರುಬ್ಲಿಕ್ಕೆ ಉಂಟು. ಮತ್ತು ಇಲ್ಲಿ ಈರುಳ್ಳಿ, ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಸಣ್ಣ ಉಂಟು. ಇಲ್ಲಿ ಊರಿದ್ದು ಸಣ್ಣ ಬೆಳ್ಳುಳ್ಳಿ ಅಲ್ಲ, ನಮಗೆ ಅಲ್ಲಿ ಚೈನಾದಿಂದ ಬರುವುದು ಬೆಳ್ಳುಳ್ಳಿ, ಇಷ್ಟು ದೊಡ್ಡದಿರ್ತದೆ. ಇದು ಸಣ್ಣ ಬೆಳ್ಳುಳ್ಳಿ. ಇದು ತೆಂಗಿನ ತುರಿ, ಇದರಲ್ಲಿ 1 ಕಪ್ ಉಂಟಾ? ಎಂತ ಸುಕ್ಕ ಮಾಡುದಾ ಕರಿ ಮಾಡುದಾ? ಕರಿ ಮಾಡಲಿಕ್ಕೆ ನೋಡಿ, ಅಂಬಡೆ ಹಾಕಿ ಕರಿ ಮಾಡಲಿಕ್ಕೆ. ತುಜೆ ಅಂಬಡೆ ಇದು ಫ್ರೀಸರಿಂದ ತೆಗೆದದಲ್ಲ, ಹಾಗೆ ಐಸ್ ಉಂಟು. ಇವರ ಪೋಟ್ಲಿಂದ ಬರ್ತಾ ಇಲ್ಲ, ಇದು ಆಂಟಿಯ ಪೋಟ್ಲಿಂದ ಬರ್ತಾ ಇಲ್ಲ ತೆಂಗಿನ ತುರಿ. ಸ್ವಲ್ಪ ನೋಡಿ ಈ ರೀತಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಇದು ರುಬ್ಲಿಕ್ಕೆ ಉಂಟು. ಇದು ನೋಡಿ ಇವರದ್ದು ಆಂಟಿದ್ದು ಎಲ್ಲ ಸೀಸರ್ ಎಲ್ಲ ಉಂಟು ಒಟ್ಟಿಗೆ ಇಲ್ಲಿ. ಈಗಲೇ ಮಸ್ಲಿ ಕತ್ತರ್ಚಿಗೆ ಕಿಚನ್ ನೋಡಿ, ಕಿಚನ್ ಪ್ಲಾಸ್ಟಿಕ್ ಕರ್ಚಿಗೆ ಅರಸಿನ ಹುಡಿ ಹಾಕಿದ್ರು, ಒಂದು ಅರ್ಧ ಚಮಚದಷ್ಟು ಅರಸಿನ ಹುಡಿ, ಟರ್ಮರಿಕ್ ಪೌಡರ್, ಟಿಶ್ಯೂ ಇಡೋದು. ವ್ಯೂ ನೋಡಿ ಹೊರಗಿಂದ. ಮಳೆ ಬರುವ ಲಕ್ಷಣ ಉಂಟಾ ಇವತ್ತು? ಇದು ಒಗ್ಗರಣೆಗೆ ಈರುಳ್ಳಿ ರೆಡಿ ಆಗ್ತಾ ಉಂಟು. ಇನ್ನು ಸಣ್ಣ ಮಾಡೋದು ಬೇಡ, ಎಷ್ಟು ದೊಡ್ಡದು ಬೇಕಾ ಒಗ್ಗರಣೆಗೆ? ನೋಡಿ ಇದು ಫ್ರೈ ಮಾಡಿದ ತೆಂಗಿನ ತುರಿ ಮತ್ತು ಈರುಳ್ಳಿ ಎಲ್ಲ, ಬೆಳ್ಳುಳ್ಳಿ ಇದಕ್ಕೆ ಹಾಕಿ ಸಣ್ಣದಾಗಿ ರುಬ್ಬಬೇಕು. ಇದನ್ನು ರೆಡಿಯಾಗಿದೆ ಎಲ್ಲ ರುಬ್ಲಿಕ್ಕೆ. ನೋಡಿ ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇವೆ ಕ್ರ್ಯಾಬ್ ಕರಿ. ಇದಕ್ಕೆ ಎಣ್ಣೆ ಹಾಕಿದ್ದಾರೆ. ಎಣ್ಣೆದು ಬಾಟಲ್ ಒಳ್ಳೆದುಂಟು. ಹೇಗೆ ಅಡುಗೆಲ್ಲ ಎಂಟಿ ಬಾಟಲ್? ಹಾಂ
ಸೂಪರ ನೋಡಿ, ಇದು ಬಾಟಲ್ ತುಂಬ ಒಳ್ಳೆಯದು. ಚಹಾ ರೆಡಿ ಆಗ್ತಾ ಉಂಟು. ಹಾಂ, ಹೀಟ್ ಅಲ್ಲ ಇದು, ನಮ್ಮ ಕ್ರ್ಯಾಬ್ ತುಂಬ ಹೀಟ್, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಏನಿಲ್ಲ, ಕಂಜೂಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಹಾಕಿದ್ದಾರೆ ತುಪ್ಪ. ನೋಡಿ, ಈಗ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡುವ, ಬ್ರೌನ್ ಆಗುವ ತನಕ ಮಾಡಬೇಕಾ ಫ್ರೈ? ಹೌದು. ನೋಡಿ, ಫ್ರೈ ಆಗ್ತಾ ಉಂಟು. ನಾನೇ ಮಾಡ್ತೇನೆ ಫ್ರೈ. ಇಲ್ಲಿ ಚಾಯ್ ಆಗ್ತಾ ಉಂಟು. ಚಾಯ ಬಿಸಿಲೆಯಲ್ಲಿ ನನ್ನ ಕ್ರ್ಯಾಬ್ ರೆಡಿ ಆಗ್ತಾ ಉಂಟು. ನೋಡಿ, ಹಾಲು ಕೆಳಗೆ ಹಾಕಿದ್ದಾರೆ. ಈಗ ಪೈಗಳು ಸಿಗ್ತದೆ ಇವರಿಗೆ, ಬೇಗ ಬೇಗ ಕ್ಲೀನ್ ಮಾಡ್ತಾ ಇದ್ದಾರೆ ಹೆದರಿಕೆಯಿಂದ. ನೋಡಿ, ಆಂಟಿ ಎಲ್ಲ ಹುಡುಕ್ತಾ ಇದ್ದಾರೆ ಎಲ್ಲಿ ಬಿದ್ದಿದೆ ಅಂತ. ಅಷ್ಟು ಕ್ಲೀನಿಂಗ್, ಸೂಪರ್ ಕ್ಲೀನಿಂಗ್ ಇವತ್ತು. ನೋಡಿ, ನಮ್ಮ ಆಶಾ ಹೋಗ್ತಾ ಇದ್ದಾರೆ. ಆಶಮ್ಮ ಬರ್ತಾ ಇದ್ದಾರೆ. ಸಾರಿ, ಆಶಮ್ಮ ಬರ್ತಾ ಇದ್ದಾರೆ ನಮ್ಮ. ಏನೇ ಅಲ್ಲಿಗೆ ನೋಡಿ, ನಮ್ಮ ಆಶಾ ಬರ್ತಾ ಇದ್ದಾರೆ. ಆಶಾ ಕರೆದು ನೋಡುವ ಇವರನ್ನು, ನೋಡ್ತಾರ ಇಲ್ವಾ? ಆಶಾ ಐಕನ ಪಣಂಬೂರ್ ಬೀಚ್ ತೋರಿಸ್ತೇನೆ ನಿಮಗೆ, ಝೂಮ್ ಮಾಡಿ. ಇದು ನೋಡಿ, ಇನ್ನು ಸ್ವಲ್ಪ ಝೂಮ್ ಮಾಡುವ. ಇದು ಪಣಂಬೂರಿನ ಬೀಚ್. ಇಲ್ಲಿ ನೋಡಿ, ಇದು ಪಣಂಬೂರ್ ಬೀಚ್. ಇನ್ನು ಸ್ವಲ್ಪ ಝೂಮ್ ಮಾಡಿದ್ ನೋಡಿ. ಬಂದೆ ಮಾರೈತಿ. ನೋಡಿ, ಈಗ ಇದು ಫ್ರೈ ಆಯಿತು. ಇದಕ್ಕೆ ಅಂಬಡೆ ಹಾಕಿದ್ದಾರೆ. ಅಂಬಡೆ ಹಾಕಿ ಈಗ ಕ್ರ್ಯಾಬ್ ಆಗ್ತಾ ಇದ್ದಾರೆ. ಇವರು ಜಟ್ಪಟಲ್ಲಿದ್ದಾರೆ. ಈಗ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಬಿಸಿ ಬಿಸಿ ಚಾಯ್. ಇದು ಬಿಸಿ ಬಿಸಿ ಚಾಯ್ ನೋಡಿ. ಬಿಸಿ ಚಾಯ್ ಅಲ್ಲ, ಬಿಸಿ ಕುರ್ಲಿಯೋ ಕ್ರ್ಯಾಬ್ ಒಯ್ನೆ ಮಾತು ಬರ ಸಾಳೆ ನೋಡಿ. ಆಂಟಿಯ ಎಲ್ಲ ಸಾಮಾನು ಇಲ್ಲಿ ಇಟ್ಟಿದ್ದಾರೆ. ಎಷ್ಟು ನೀಟ್ ನೋಡಿ, ಅವರು ಎಷ್ಟು ಕ್ಲೀನ್ ನೋಡಿ, ಕ್ಲೀನಾಗಿ ಇಟ್ಟಿದ್ದಾರೆ. ಬಿಸಿ ಬಿಸಿ ಚಾಯ್. ನೀವು ಒಂಚಿಗೆ ಟೇಸ್ಟ್ ಹಚ್ಚಿದಕ್ಕ? ವಾವ್, ನೋಡಿ ಟೇಸ್ಟ್ ತರೋದು ಚಾಯ್ಗೆ. ಇದು ಕಲ್ಲಡ್ಕದ್ದು ಕಡಕ್. ಇದು ಎಂತ? ಕೇಟಿ ಚಾಯ್. ಇದು ಕಲ್ಲಡ್ಕದ್ದು. ಬಿಸಿ 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 ಕಾಲೆ ಮಾಯ್. ಬ್ರಷ್ ನೀ ಬಾತ್ರೂಮ್ ಅಂತ ಸಾನೆ ಅವೇ ಒಡೋಳು ಕಲ್ರತ್ತಿಕ ನೋಡಿ. ಗ್ರೈಂಡ್ ಮಾಡಿಟ್ಟ ಮಸಾಲ ಹಾಕಿದ್ರೆ ಆಯಿತು. ಕ್ರ್ಯಾಬ್ ಒಳ್ಳೆ ಕುಕ್ ಆಗಬೇಕು. ಆ ನಂತರ ಇದಕ್ಕೆ ಉಪ್ಪು ಹಾಕ್ಲಿಲ್ವ? ಇದಕ್ಕೆ ಕ್ರ್ಯಾಬ್ ಇದು ಮಾಡುವಾಗ ಈರುಳ್ಳಿ, ಅಂಬಡೆ ಮತ್ತೆ ಎಂತ ಹಾಕಿದ್ದು? ಹಾಂ, ಜಂಜಿ ಹಾಕಿದ್ದು. ಉಪ್ಪು ಹಾಕ್ಬೇಕಲ್ಲ ಇದು ಕುಕ್ ಮಾಡುವಾಗ, ಇಲ್ವಾ? ಮೀಟ್ಗಳು ಹಾಕಿದ್ದಾರೆ. ಈರುಳ್ಳಿ ಹಾಕುವಾಗ ಅವರು ಹಾಕಿದ್ರು. ಈರುಳ್ಳಿ ಬೇಗ ಬ್ರೌನ್ ಆಗಲಿಕ್ಕೆ. ಹೌದಾ? ಅದೇ ಹೇಳ್ತೇನೆ ನಾನಂತ. ನೋಡಿ, ಈಗ ಸ್ವಲ್ಪ ನೀರು ಹಾಕಿದ್ರು ಮಿಕ್ಸಿ ಜಾರಿಗೆ ಕ್ಲೀನ್ ಮಾಡಿ. ಇದು ಸ್ವಲ್ಪ ಮಿಕ್ಸ್ ಮಾಡುವ. ಏಡಿ
ನಾನು ಕೂಡ ಇದಕ್ಕೆ ಇನ್ನೂ ನೀರು ಹಾಕ್ಬೇಕು, ದಪ್ಪಾಗಿದೆ. ಏಡಿಯಲ್ಲಿ ಒಳ್ಳೆ ಮಾಂಸ ಇದೆ ನೋಡಿ ಅಂತೆ, ಫುಲ್ಲಿದೆ ಮಾಂಸ. ನೇವಂಟಿ ಪ್ರಯಾಸ ಇಟ್ಲೆ ಪುರ ಉದಾಪುರ ಪೂರ ಇಟ್ಲೆ. ಮಗಿತ್ತೆ ಕುಂಡ್ಲೆ ಅಂತ ಈ ಮಡಿಕೆಯಲ್ಲಿ ದಪ್ಪ ಆಗ್ತದೆ, ಅದು ಇಟ್ಟ ನಂತರನೇ ಬಂದ್ ಮಾಡಿ ಇಟ್ಟ ನಂತರ ದಪ್ಪ ಆಗ್ತದೆ. ಒಂದು ಬಾಯ್ಲ್ ಬಂದ ನಂತರ ಗ್ರೇವಿ ರೆಡಿ ಆಗುತ್ತೆ. ಕ್ರ್ಯಾಬ್ ಗಸ್ಸಿ, ಕ್ರ್ಯಾಬ್ ಕರಿ. ಅಂಬಡೆ ಹಾಕಿದ್ರೆ ಒಳ್ಳೇದಲ್ಲ, ಇನ್ನು ಟೇಸ್ಟ್ ಜಾಸ್ತಿ. ಅಂಬಡೆ ಬಿಂಬ್ಲಿ ಎಲ್ಲ ಹಾಕ್ಬೇಕು. ಈಗ ಬಿಂಬ್ಲಿ ಸಿಗುದಿಲ್ವಾ? ಉಪ್ಪು ನಾನು ಚೆಕ್ ಮಾಡೋದಿಲ್ಲ. ಊದ ಹಾಕ್ತಿದ್ದೆ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಉಪ್ಪು ಹಾಕ್ತಾ ಇದ್ದಾರೆ. ಓ, ಪಿಂಕ್ ಸಾಲ್ಟ್ ಅಂತೆ. ನಮಗೆ ಕೂಡ ದುಬೈಯಲ್ಲಿ ಸಿಗ್ತದೆ ಪಿಂಕ್ ಸಾಲ್ಟ್. ಇಲ್ಲೆಂತ ದೊಡ್ಡ ಪಿಂಕ್ ಸಾಲ್ಟ್. ಊರಲ್ಲಿ ಸಿಗುದು ಹೋಗುದಲ್ಲ, ಗಲ್ಫಲ್ಲಿ ಎಲ್ಲ ಸಿಗ್ತದೆ. ಇಲ್ಲಿ ಸಿಗುದು ಗ್ರೇಟ್. ಅದೌದು, ಅದಕ್ಕೆ ಇವರು ಪಿಂಕ್ ಆಗಿದ್ದಾರೆ. ಮುಖ ತೋರಿಸಿದ್ರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಪಿಂಕ್ ಇದ್ದಾರೆ ನನ್ನ ಆಂಟಿ ಅಂತ. ಎಷ್ಟು ಬ್ಯೂಟಿಫುಲ್ ಇದ್ದಾರೆ. ಎಷ್ಟು ವರ್ಷ ಇದ್ರು ಗಲ್ಫಲ್ಲಿ? ಬಿಸಿ ಬಿಸಿ रील्स करिया मग कुठल्यो अशा दोरा पोळे चिट्टी ನೋಡಿ ಕ್ರ್ಯಾಬ್ ಗ್ರೇವಿ ರೆಡಿ ಆಗಿದೆ. ನೋಡಿದ್ರಲ್ಲ ನನ್ನ ಚಿಕ್ಕಮ್ಮನ ಕೈ ರುಚಿಯನ್ನು ಹೇಗಾಗಿದೆ ಅಂತ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.